ಮೈಸೂರು ಕುಕ್ಕರಳ್ಳಿ ಕೆರೆ ನಮ್ಮ ಕ್ರಾಫರ್ಡ್ ಹಾಲ್ ಬಳಿ ಇರುವಂಥದ್ದು ಈ ರೈಲ್ವೆ ಕ್ರಾಸಿಂಗ್ ಏನಿದೆ, ಭಾಳ ವರ್ಷಗಳಿಂದ ಸಾರ್ವಜನಿಕರ ಬೇಡಿಕೆ ಇತ್ತು. ಇಲ್ಲಿ ಒಂದು ಅಂಡರ್ ಪಾಸ್ ಮಾಡಿಕೊಡಿ ಅಂತ, ಅಥವಾ ಫ್ಲೈಓವರ್ ಏನೋ ಒಂದು ಅನುಕೂಲ ವ್ಯವಸ್ಥೆ ಮಾಡಿಕೊಡಿ. ಯಾಕಂದರೆ ಇಲ್ಲಿ ಬಂದು ಟ್ರಾಫಿಕ್ ಭಾಳ ಹಾಲ್ಟ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಕಮರ್ಷಿಯಲ್ ವೆಹಿಕಲ್ಗಳು ಬರಲ್ಲ, ಬರೀ ಸಾರ್ವಜನಿಕರದ ಒಂದು ವಾಹನಗಳು ಬರುವಂಥದ್ದು ಜಾಗ. ಆದರೂ ಸಹ ಇಲ್ಲಿ ಒಂದು ಟ್ರಾಫಿಕ್ ಬಿಲ್ಡಪ್ ಆಗ್ತಾಯಿತ್ತು. ಅದಕ್ಕಾಗಿ ಅನುಕೂಲ ಆಗೋ ದೃಷ್ಟಿಯಲ್ಲಿ 2024ರಲ್ಲೇ ಇದು ಅನುಷ್ಠಾನ ಆಗಿತ್ತು, ಅಥವಾ ಇದು ಘೋಷಣೆ ಆಗಿತ್ತು. ಆದರೂ ಸಹ ಭಾಳ ವಿಳಂಬ ಆಗಿತ್ತು. ಯಾಕಂದರೆ ಅರಣ್ಯ ಇಲಾಖೆ, ಕುಕ್ಕರಳ್ಳಿ ಕೆರೆದು ಕೆಲವು ಸಮಸ್ಯೆಗಳಿತ್ತು, ಮತ್ತು ರೈಲ್ವೆ ಡಿಪಾರ್ಟ್ಮೆಂಟಿಂದ ಕೂಡ ಕೆಲವು ಅನುಮತಿಗಳು ಬಂದಿರಲಿಲ್ಲ. ಈಗ ಅದೆಲ್ಲನೂ ಕೂಡ ಒಂದು ಅನುಮತಿಗಳು ಅಥವಾ ಏನು ಸ್ಪಷ್ಟೀಕರಣ ಕೊಡಬೇಕಾಗಿತ್ತು ರೈಲ್ವೆ ಇಲಾಖೆಗೆ. ನಂತರ ಕೆಲವು ಇನ್ನೊಂದಷ್ಟು ಜಾಗಗಳಿಗೆ ಸ್ಪಷ್ಟೀಕರಣ ಕೊಡಬೇಕಾಗಿತ್ತು, ಎಲ್ಲ ಕೊಟ್ಟಾಗಿದೆ. 15 ದಿವಸದಲ್ಲಿ ಈ ಒಂದು ಭಾಗ ಏನು ವಿಸ್ತರಣೆಗಳು ಆಗಬೇಕು ಅದು ಕೂಡ ಇವತ್ತು ಕೆಲಸ ಆಗುತ್ತೆ. ಯಾವುದೇ ರೀತಿ ಟ್ರಾಫಿಕ್ಗೆ ಅನನುಕೂಲ ಆಗದೇನೆ, ಯಾಕಂದರೆ ಆಗಲೇ ಇದು ಟ್ರಾಫಿಕ್ ಬಿಲ್ಡಪ್ ಆಗುವಂಥದ್ದು ಒಂದು ಸ್ಪಾಟ್ ಆಗಿದೆ. ಅನನುಕೂಲ ಆಗದೇನೆ ಒಂದೊಂದು ಭಾಗ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಕೆಲವು ಪ್ರಸ್ತಾಪಗಳು ಬಂದಿದ್ದಾವೆ, ಅದು ತಾರ್ಕಿಕವಾಗಿಯೂ ಕೂಡ ಸರಿ. ಯಾಕಂದರೆ ಇದು ಇನ್ನೊಂದು ಸಿಗ್ನಲ್ ಜಂಕ್ಷನ್, ಇಲ್ಲಿಗೆ ಇದು ಏನು ಅನುಕೂಲ ಮಾಡಿಕೊಟ್ರೆ ಟ್ರಾಫಿಕ್ ಜಾಸ್ತಿ ಆಗಿರೋ ಕಾರಣಕ್ಕೆ ಇಲ್ಲಿರುವಂಥದ್ದು ಸರ್ಕಲಲ್ಲಿ ಟ್ರಾಫಿಕ್ ಬಿಲ್ಡಪ್ ಬರುತ್ತೆ. ಸೊ ಅಲ್ಲಿ ಒಂದು ಏನು ಲೆವೆಲ್ ಮಾಡೋದಕ್ಕೆ, ಇಲ್ಲಿ ಒಂದು ಓವರ್ ಪಾಸ್ ಮಾಡೋದಕ್ಕೂ ಕೂಡ ಇವತ್ತು ವ್ಯವಸ್ಥೆ ಮಾಡಬೇಕು ಅಂತ ಕೆಲವು ಬೇಡಿಕೆಗಳು ಬಂದಿದ್ದಾವೆ. ಅದನ್ನ ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದೀನಿ. ಆದರೆ ಅದಕ್ಕೆ ಇನ್ನೂ ವೆಚ್ಚ ಜಾಸ್ತಿ ಆಗ್ಬೋದು. ಜೊತೆಗೆ ರಾಜ್ಯ ಸರ್ಕಾರ ಅದಕ್ಕೆ ಅನುಮತಿ ಕೊಡಬೇಕಾಗಿದೆ. ಯಾಕಂದರೆ ಇದು ನಮ್ಮ ಅಂಡರ್ ಪಾಸ್ ROB ಸ್ಕೀಮಲ್ಲಿ ಬಂದಿರತಕ್ಕಂಥದ್ದು, ಅದು ರಾಜ್ಯ ಸರ್ಕಾರದ ರೋಡ್. ಸೊ ಅದರ PWD ಡಿಪಾರ್ಟ್ಮೆಂಟ್ ಮಾತಾಡಿ ಅದನ್ನು ಕೂಡ ಅನುಕೂಲ ಮಾಡೋದಕ್ಕೆ ನಾವು ಮಾಡೋಣ. ಎಲ್ಲ ಪಾರಂಪರಿಕತೆ ಮತ್ತು ಪರಿಸರವನ್ನು ಕಾಳಜಿ ಇಟ್ಕೊಂಡು ಪ್ರಯತ್ನ ಮಾಡ್ತಾಯಿದ್ವಿ. ಈ ಗಿಡ ಮರಗಳಿಗೂ ಕೂಡ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋದಕ್ಕೆ ನಾನು ಹೇಳಿದ್ದೀನಿ. ಈಗಾಗಲೇ ಕೇರಳದಿಂದ ಒಂದು NHAಗೋಸ್ಕರ ಅನುಕೂಲ ಮಾಡುವಂಥದ್ದು ಒಂದು NGO ಇದೆ. ಅವರು ಈ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ ಅಂತ ಒಂದು ತಜ್ಞರಿದ್ದಾರೆ, ಅಲ್ಲಿ ಅವ್ರಿಗೆ ಕರೆಸಿ ಇಲ್ಲೂ ಕೂಡ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ ನಮ್ಮ ಕುಕ್ಕರಳ್ಳಿ ಕೆರೆಯಲ್ಲಿ ಮರ ಇರೋದು ಒಳಗೆ ಹಾಕೋಣ, ಬಾಕಿದು ಎಲ್ಲೆಲ್ಲಿ ಜಾಗ ಕೊಡ್ತಾರೆ ಅಲ್ಲಿಗೆ ಅದು ಸ್ಥಳಾಂತರ ಮಾಡೋವಂಥದ್ದು ಕೆಲಸ ಮಾಡ್ತೀವಿ. ಜೊತೆಗೆ ಅಲ್ಲಿ ನಮ್ಮ ಹೊಸ ಏನು ಫ್ಲೈಓವರ್ ಬರ್ತಾ ಇದೆ ಮಣಿಪಾಲ್ ಜಂಕ್ಷನಲ್ಲಿ, ಅಲ್ಲೂ ಕೂಡ ಟ್ರೀ ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋದಕ್ಕೇ ಪ್ರಥಮವಾಗಿ ಆಗಲಿ. ಅದಕ್ಕಂದರೆ ಸುಮಾರು 40 ಮರಗಳು ಅಲ್ಲೂ ಕೂಡ ಕಡಿಬೇಕಾಗಿರ್ತಕ್ಕಂಥದ್ದು ಒಂದು ಸೂಚನೆ ಬಂದಿತ್ತು. ಅದನ್ನು ಕೂಡ ಉಳಿಸೋದಕ್ಕೆ, ದೊಡ್ಡ ದೊಡ್ಡ ಮರ ಆದರೂ ಉಳಿಸೋದಕ್ಕೆ ಇವತ್ತು ಒಂದು ಯತ್ನ ನಡೀತಾ ಇದೆ. ಈ ಸುಮಾರು ಅಂದರೆ ಘೋಷಣೆ ಆಗಿರೋದು 63 ಕೋಟಿದು ಒಂದು ಪ್ರಾಜೆಕ್ಟ್ ಇದು. ಆದರೆ ಅದು ಕಾಂಟ್ರಾಕ್ಟರ್ದು ವೆಚ್ಚ ಇದು ಹೆಚ್ಚು ಕಡಿಮೆ ಆಗ್ಬೋದು. ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ಕೆಲಸ ಸೇರ್ಪಡೆ ಮಾಡುವಂಥದ್ದು ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿ ನಾವು ನಿರೀಕ್ಷೆ ಮಾಡಿಲ್ಲದೆ ಇರುವಂಥದ್ದು ಕೆಲವು ಅಡಚಣೆಗಳು ಬಂದಿತ್ತು, ಅದೆಲ್ಲನೂ ಕೂಡ ಸೇರಿಸಿ ಹೆಚ್ಚು ಕಡಿಮೆ ಆಗ್ಬೋದು. ಇಲ್ಲಿ ಕಾಲಮ್ ಇಲ್ಲ, 2 ಬಾಕ್ಸ್ ಪುಷಿಂಗ್ ಮಾಡ್ತಾರೆ ಇಲ್ಲಿ ಅಷ್ಟೇ. ಟೈಮ್ ಮೇಲೆ ಇಲ್ಲಿ 15 ದಿವಸದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆದಷ್ಟು ಶೀಘ್ರದಲ್ಲಿ 1 ವರ್ಷದಲ್ಲಿ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಟೈಮ್ ತೊಗೊಳ್ಳೋದು. ಟಾಂಗಾ ಶಿಫ್ಟ್ ಆಗೇ ಆಗುತ್ತೆ. ಇನ್ನೊಂದು ಇಲ್ಲೇ ನಮ್ಮ KG ಕೊಪ್ಪಳಲ್ಲಿ ಬಂದಿದೆ ಪ್ರಸ್ತಾಪ, ಅದನ್ನು ನೋಡಬೇಕಾಗಿದೆ. ಅಲ್ಲಿ ಭಾಳ ಲ್ಯಾಂಡ್ ಅಕ್ವಿಸಿಷನ್ ಸಮಸ್ಯೆ ಇದೆ. ಇದೇ ಲೈನ್ ಹೋಗೋದು, ಅದರದ್ದು ಒಂದು ಸಮಸ್ಯೆ ಇದೆ. ಇನ್ನೊಂದು ಆಗಲೇ ಶುರು ಆಗೋದು ಕೆಲಸ ನಮ್ಮ KR ರಸ್ತೆಯಲ್ಲಿ, ಅದರದ್ದು ಕೆಲಸ ಶುರು ಆಗುತ್ತೆ. ಅದಕ್ಕೂ ಕೂಡ ಒಂದು ಫ್ಲೈಓವರ್ ಮಾಡಿ ಅಂತ ಒಂದು ಪ್ರಸ್ತಾಪ ಬಂದಿದೆ. ಯಾಕಂದರೆ ರೋಡು ಅಲ್ಲಿ KR ಒಂದು ಏನು ಜಯದೇವದಿಂದ ಬರ್ತಾ ಅದು ಕೆಳಕ್ಕೆ ಹೋಗುತ್ತೆ. ಸೊ ಅಲ್ಲೇ ಅದು ಒಂದು ಸಮ ಮಾಡಿ ಒಂದು ಫ್ಲೈಓವರ್ ಮಾಡಿ ಅಲ್ಲಿ ಇದು ರೈಲ್ವೆ ಹಿಂದೆನೇ ಅದನ್ನ ಸೇರಿಸಿದ್ರೆ ಒಂದು ಸಮ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಆ ಕ್ರಾಸ್ ರೋಡಲ್ಲೂ ಕೂಡ ಯಾವುದೇ ರೀತಿ ಅನನುಕೂಲ ಆಗುತ್ತೆ. ಕೆಳಗಡೆ ಟ್ರಾಫಿಕ್ ಹೋಗ್ಬೋದು, ಇಲ್ಲಿ ಮೇಲ್ಗಡೆ ಫ್ಲೈಓವರಲ್ಲಿ ಈ ಕಡೆಯಿಂದ ಟ್ರಾಫಿಕ್ ಹೋಗ್ಬೋದು ಅಂತ ಇವತ್ತು ಒಂದು ಪ್ರಸ್ತಾಪ ಬಂದಿದೆ. ಅದನ್ನು ಕೂಡ ನಮ್ಮ ಮಂತ್ರಿ ಜೊತೆ ಸೇರಿಸಿ ಅದೇ ಒಂದು ಇರೋವಂಥದ್ದು ಪ್ರಾಜೆಕ್ಟಲ್ಲೇ ಸೇರಿಸ್ಬೋದಾ ಅಂತ ನಾವು ಚರ್ಚೆ ಮಾಡ್ತೀವಿ. ಸರ್, ಈಗ ಹೆಬ್ಬಾಳ್ ಕೆರೆಗೆ UGD ವಾಟರ್ ಎಲ್ಲ ಮಿಕ್ಸ್ ಆಗಿ ಕೆರೆ ಹಾಳಾಗಿದೆ. ನಾನು ಇದು ಒಂದು ಅಧಿಕೃತವಾಗಿ ಇದ್ರದ್ದೇ ಒಂದು ಪ್ರೆಸ್ ಮೀಟ್ ನಡೆಸೋಣ. ಆದರೂ ಸಹ ನಾನು ಹೇಳ್ತೇನೆ, ಇಲ್ಲಿ ಮೈಸೂರಲ್ಲಿ ಒಂದು ಭಾಳ ಗಂಭೀರವಾದಂಥ ಬೆಳವಣಿಗೆ ಎಲ್ಲರೂ ಗಮನಿಸಬೇಕಾಗಿದೆ. ಜನಪ್ರತಿನಿಧಿಗಳ ಒಂದು ಸಲಹೆ ಸೂಚನೆ, ನಮ್ಮ ಒಂದು ಏನು ನಿರ್ದೇಶನ ಇದೆ ಅದರ ಒಂದು ಯಾವುದೇ ರೀತಿ ಗೌರವ ಇಲ್ಲ. ಇಲ್ಲಿ ಬರೀ ಅಧಿಕಾರಿಗಳದು ಒಂದು ಏನು ಆಡಳಿತ ನಡೀತಾ ಇದೆ. ಜನಪ್ರತಿನಿಧಿಗಳು ಕೊಡುವಂಥದ್ದು ಸಲಹೆ ಸೂಚನೆ ಏನೂ ಒಂದು ಮರ್ಯಾದೆ ಇಲ್ಲ. ಹೆಬ್ಬಾಳ್ ಕೆರೆದು ಸಮಸ್ಯೆ ಈಗಲ್ಲ, ನೆನ್ನೆ ಅಲ್ಲ, ಇದು ಈ ಸುವೇಜ್ ವಿಷಯ ಬಂದಿದ್ದಕ್ಕೆ ಇದು ಹೈಲೈಟ್ ಆಗಿದೆ. ಆದರೆ ಹಿಂದೆ ಇನ್ಫೋಸಿಸ್ ಸಂಸ್ಥೆ ಬಂದು ಅಭಿವೃದ್ಧಿ ಮಾಡಿದ ನಂತರ ಯಾವುದೇ ರೀತಿಯ ಒಂದು ಮೇಂಟೆನೆನ್ಸ್ ಆಗಿಲ್ಲ. ಅಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿ ಒಂದು ಒಳ್ಳೆ
ಜಾಗ ಕೊಟ್ಟಿದ್ರು ಸಾರ್ವಜನಿಕರು ಬಳಸ್ಬೋದು ಆಗಿರ್ಬೋದು. MCC ಕಡೆಯಿಂದ ಅದರ ಒಂದು ಯಾವುದೇ ರೀತಿಯ ಒಂದು ಸರಿಯಾದಂಥ ಒಂದು ರಕ್ಷಣೆ ಆಗಿಲ್ಲ. ಜೊತೆಗೆ ಇಲ್ಲಿ MCCಯಲ್ಲಿ ಯಾವುದೇ ರೀತಿ ಜನಪ್ರತಿನಿಧಿಗಳಿಲ್ಲ. MCC ಕೌನ್ಸಿಲ್ ಅದಾಗೆ ಎಲ್ಲ ನಿರ್ದೇಶನ ಅಂದರೆ ಯಾವುದೇ ಒಂದು ನಿರ್ಧಾರ ತಗೊಳ್ಳೋದು ಯಾವುದೇ ಜನಪ್ರತಿನಿಧಿಗಳ ಪಾಲಿಲ್ಲ. MCC ಕೌನ್ಸಿಲ್ ಅದಾಗೆ ಎಲ್ಲ ನಿರ್ಧಾರಗಳು ತಗೊಳ್ತಾ ಇರೋದು ಅತ್ಯಂತ ಒಂದು ಗಂಭೀರವಾದಂಥ ಒಂದು ನಾವೆಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ಇದು ಆದಷ್ಟು ಶೀಘ್ರದಲ್ಲಿ ಎಲೆಕ್ಷನ್ ನಡೆಸಿ ಜನಪ್ರತಿನಿಧಿಗಳು ಜನರ ಒಂದು ಧ್ವನಿಯಾಗಿ ಅಲ್ಲಿ ತಮ್ಮ ವಿಷಯಗಳು ಎತ್ತಿ ಸರಿಯಾದಂಥ ಅಭಿವೃದ್ಧಿ ಆಗುತ್ತೆ. ನೀವು ಈ ಸಿಗ್ನಲ್ ಲೈಟ್ ವಿಚಾರ ನೋಡಿದ್ದೀವಿ, ನಾನಲ್ಲ, ಸಾರ್ವಜನಿಕರು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಎತ್ತಿದ್ದಾರೆ. ಇಲ್ಲದೇ ಇರೋದು ಕಡೆಯಲ್ಲಿ ಸಿಗ್ನಲ್ ಹಾಕಿದ್ದಾರೆ, ಸುಮ್ಮನೆ ಎಲ್ಲ ಮೈಸೂರಲ್ಲಿ ಸಿಗ್ನಲ್ ಹಾಕಿದ್ದಾರೆ. ಅದು ಯಾವ ಒಂದು ವರದಿ ಮೇರೆಗೆ ಮಾಡಿದ್ದಾರೆ, ಯಾವ ಒಂದು ತಜ್ಞರ ಒಂದು ಅಭಿಪ್ರಾಯದ ಮೇಲೆ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಸಿಕ್ಕಿದ್ದು ಬಂದಿದ್ದ ಕಡೆಯಲ್ಲಿ ಈ ಸಿಗ್ನಲ್ ಹಾಕಿರ್ತಕ್ಕಂಥದ್ದು. ಈ ಥರ ನಾವು ಹಲವಾರು ಸಂಗತಿಗಳು ಉಲ್ಲೇಖ ಮಾಡಬಹುದು, ಆದರೆ ಇದು ಭಾಳ ಗಂಭೀರವಾದದ್ದು. ಈ ಒಂದು ಫ್ಲೈಓವರ್ ಅಭಿವೃದ್ಧಿ ಕೆಲಸದಲ್ಲಿ ನಾವು ಬಂದಿದ್ದೀವಿ. ಇದಕ್ಕೆ ನಿರ್ದಿಷ್ಟವಾಗಿ ಒಂದು ಪ್ರೆಸ್ ಮೀಟ್ ನಾವೇ ನಡೆಸಿದ್ವಿ.